ನಾನಿಲ್ಲಿ MLA ಸಾಹೇಬ್ರಿದ್ದಾರೆ, ಚನ್ನರಾಯಪಟ್ಟಣಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿಕೊಡ್ಬೇಕು, ದಯವಿಟ್ಟು ನನ್ನ ರಿಕ್ವೆಸ್ಟ್ ನೋಡಿ. ಒಂದು ಸಣ್ಣ ವಿಷಯ ಹೇಳ್ತೀನಿ, ಇದೊಂದು ದೊಡ್ಡ ಚರಿತ್ರಾರ್ಹವಾದ ಕ್ರಾಂತಿಕಾರಕ ವಿಷಯ. ಈಗ ನಿಮ್ಮ ಮಗನಿಗೆ ಜ್ವರ ಬರುತ್ತೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಿ. ತಲೆನೋವಾಗುತ್ತೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಿ. ಹುಷಾರಿಲ್ಲ, ಕರ್ಕೊಂಡು ಹೋಗ್ತೀರಿ. ಒಂದು ನಿಮಿಷ ಇರಿ. ನಿಮ್ಮ ಮಗನಿಗೆ ನೆನಪು ಉಳಿತಾ ಇಲ್ಲ ಓದಿದ್ದು, ಎಲ್ಲಿ ಹೋಗ್ಬೇಕು? ನಿಮ್ಮ ಮಗನಿಗೆ ವರ್ಷಕ್ಕೂ 100 ರೂಪಾಯಿ ಜಾಸ್ತಿ ಆಗುತ್ತೆ, ಒಂದೊಂದು ವರ್ಷ ಮೇಲ್ಮೇಲೆ ಹೋದಂಗೆ. ಸ್ಪೀಡ್ ರೀಡಿಂಗ್ ಬರಬೇಕು, ವೇಗವಾಗಿ ಓದೋದು, ಯಾರ ಹತ್ರ ಹೋಗೋದು? ನಿಮ್ಮ ಮಗನಿಗೆ ಏಕಾಗ್ರಚಿತ್ತತೆನೇ ಇಲ್ಲ, ಅವನಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿ, ಯಾರ ಹತ್ರ ಹೋಗೋದು? ಅವನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಯಾರ ಹತ್ರ ಹೋಗೋದು? ಅವನಿಗೆ ಪಾಠನೇ ಅರ್ಥ ಆಗ್ತಿಲ್ಲ, ಯಾರ ಹತ್ರ ಹೋಗೋದು? ಹಲೋ, ಈ ರೀತಿ ಒಂದು ಮಗುವಿಗೆ ವೈಯಕ್ತಿಕ ಅಧ್ಯಯನ ಸಮಸ್ಯೆಗಳಲ್ಲಿ 20 ಸಮಸ್ಯೆಗಳಿದೆ. ಇದನ್ನು ಹೋಗೋಕ್ಕೆ ಒಂದು ಜಾಗ ಇಲ್ವಲ್ಲ ಸರ್? ಕಲಿಕೆ, ಜ್ಞಾನ, ವ್ಯಕ್ತಿತ್ವ, ಈ ನಡವಳಿಕೆ, ಇದಕ್ಕೆಲ್ಲ ಸೇರಿದ ಒಂದು ಕೌನ್ಸಿಲಿಂಗ್ ಸೆಂಟರ್ ಇಲ್ವಲ್ಲ ಸರ್? ಬೆಂಗಳೂರಿನಲ್ಲೂ ಇಲ್ಲ, ಇಡೀ ದೇಶದಲ್ಲೇ ಇಲ್ಲ. ಎಂಥ ನಾವು ನಾಗರಿಕರು ಅಂತೀವಿ, ಸುಸಂಸ್ಕೃತರು ಅಂತೀವಿ, ನಮ್ಮ ಮಕ್ಕಳಿಗೆ ಸಮಸ್ಯೆಗೆ ಯಾರು ನೋಡ್ಕೊಳ್ಳೋದು? ಒಂದು ಕೌನ್ಸಿಲಿಂಗ್ ಸೆಂಟರ್ ಬೇಡವಾ ಸರ್? ಒಂದು ಸಲಹಾ ಕೇಂದ್ರ ದಯವಿಟ್ಟು ಈ ಚನ್ನರಾಯಪಟ್ಟಣದಲ್ಲಿ ಒಂದು ಸಲಹಾ ಕೇಂದ್ರ ಓಪನ್ ಮಾಡೋಣ ಸರ್. ಯಾವುದೇ ಮಕ್ಕಳು ಏನೇ ಸಮಸ್ಯೆ ಇದ್ರೂ ಧೈರ್ಯವಾಗಿ ಬಂದು ಕೇಳೋ ಹಂಗಾಗುತ್ತೆ. ನಾನೇ ಬೇಕಾದ್ರೆ ಒಂದು 3 ತಿಂಗಳು ಬರ್ತೀನಿ, ಆಮೇಲೆ ಇಲ್ಲಿ ಯಾರನ್ನಾರು ಹುಡ್ಕೋಣ. ದಯವಿಟ್ಟು ಒಂದು ಕೌನ್ಸಿಲಿಂಗ್ ಸೆಂಟರ್ ಆಗಬೇಕು ಫಸ್ಟ್ ಮಕ್ಕಳಿಗೆ. ನಾವು ಫಸ್ಟು ಪೇರೆಂಟ್ಸು, ನಾನು 3 ಸೂತ್ರ ಇಟ್ಟಿದ್ದೀನಿ. ಕನ್ನಡ ನಾಡಿನ 1.5 ಕೋಟಿ ಮನೆಗಳಿದೆಯಂತೆ, ಎಲ್ರಿಗೂ 3 ಸೂತ್ರ ಇಟ್ಟಿದ್ದೀನಿ. ಕನ್ನಡ ನಾಡು ಉದ್ಧಾರ ಆಗಬೇಕಾದ್ರೆ ಚನ್ನರಾಯಪಟ್ಟಣದಿಂದಲೇ ಶುರುವಾಗಲಿ. ಎಲ್ರಿಗೂ ಹೇಳ್ಕೊಂಬರ್ತೀನಿ, 40 ವರ್ಷದಿಂದ ಇದೇ ಕೆಲಸ, ನನಗೆ ಏನೂ ಆಗಿಲ್ಲ, ಸುಮ್ಮನೆ ಹೇಳ್ಕೊಂಬರ್ತಾ ಇದ್ದೀನಿ. ಇರಲಿ, ಬದುಕಿರೋ ತನಕ ಹೇಳ್ತೀನಿ, ಇನ್ನೇನು ಮಾಡ್ತೀರಿ? ಹಲೋ, ಕೇಳಿಸ್ಕೊಳ್ಳಿ. ಕನ್ನಡ ನಾಡಿನ ಎಲ್ಲ ಮನೆಗಳಲ್ಲಿ ಸಂಜೆ 6:30 8:30, ಕೇಳಿಸ್ಕೊಳ್ಳಿ, ಸಂಜೆ 6:30 8:30 ದರಿದ್ರ ಟಿವಿ, ದರಿದ್ರ ಮೊಬೈಲು ಆಫ್ ಆಗಬೇಕು. ಆಗದಿದ್ರೆ ರಸ್ತೆಯಲ್ಲಿ ತಂದು ಹೊಡೆಯಿರಿ. ನಂದಲ್ವಲ್ಲ ಮೊಬೈಲು, ಓರು. ಕೇಳಿಸ್ಕೊಳ್ಳಿ, ಅದಕ್ಕೆ ಮೊದಲನೇದು ಇನ್ನೂ ಮುಗ್ದಿಲ್ಲ ಸೂತ್ರ. ನೀವು ಯಾವತ್ತೋ BA, ಯಾವತ್ತೋ MA, ಯಾವತ್ತೋ ಡಿಪ್ಲೊಮೊ, ಯಾವತ್ತೋ ಇಂಜಿನಿಯರಿಂಗು, ಮದುವೆ ಆದ್ಮೇಲೆ 1 ಅಕ್ಷರನಾರು ಓದಿದ್ದೀರಾ ನೀವು? ಕೇಳಿಸ್ಕೊಳ್ಳಿ, ಎಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮಕ್ಕಳು ಎಲ್ಲರೂ 6:30 8:30 ಹೋಲ್ಡ್ ದ ಟೆಕ್ಸ್ಟ್ ಬುಕ್. ಎಲ್ಲರೂ ಬುಕ್ ಇಟ್ಕೋಬೇಕು, ಎಲ್ಲರೂ ಪುಸ್ತಕ ಇಟ್ಕೋಬೇಕು. ಇಡೀ ಕನ್ನಡ ನಾಡಿನ ಎಲ್ಲ ಮನೆಗಳಲ್ಲೂ ಓದುವಂತಾಗಬೇಕು 6:30 8:30. ರೂಲ್ ನಂಬರ್ 1. ರೂಲ್ ನಂಬರ್ 2, ಕೇಳಿಸ್ಕೊಳ್ಳಿ. ನೀವೆಲ್ಲ ಶ್ರೀಮಂತರಾಗಿದ್ದೀರಿ, ನಿಮ್ಮಪ್ಪ ಅವರಪ್ಪಂಗಿದ್ದ ತೊಂದರೆಗಳು ನಿಮಗಿಲ್ಲ, ಸಾಕಷ್ಟು ಶ್ರೀಮಂತರಾಗಿದ್ದೀರಿ. ಕೇಳಿಸ್ಕೊಳ್ಳಿ, ಒಂದು 500 ರೂಪಾಯಿ 1000 ರೂಪಾಯಿದು ತಿಂಗಳಿಗೆ ಪುಸ್ತಕ ತರಬೇಕು, ಕೊಂಡು ಪುಸ್ತಕ ತರಬೇಕು. ಬೈ ದ ಬುಕ್ಸ್ ಅಂಡ್ ಬ್ರಿಂಗ್ ಇಟ್. ಕೇಳಿಸ್ಕೊಳ್ಳಿ, ಮಕ್ಕಳೆದುರಿಗೆ ಬಿಸ್ನೆಸ್ಸು, ವ್ಯವಹಾರದ ಮಾತು, ಗಂಡ ಹೆಂಡತಿ ಜಗಳ. ಏನ್ರಿ ನಿಮ್ಮ ಜಗಳ? ಅಪ್ಪ ಅಂದರೆ ಗಂಡ ಅಂದರೆ ಹಿಂಗಿರ್ಬೇಕು ಅಂತ ಅವನಿಗೆ ಕಲಿಸ್ತಾ ಇಲ್ವಾ? ಹೆಂಡತಿ ತಾಯಿ ಅಂದರೆ ಹಿಂಗಿರ್ಬೇಕು ಅಂತ ಕಲಿಸ್ತಾ ಇಲ್ವಾ ಮಗಳಿಗೆ? ಈಗ ಇರೋದು ಅದೇನು ನಿಮ್ಮ ಜಗಳ, ಅದೇನು ಮಾತು, ಅದೇನು ನಿಮ್ಮ ಪದಗಳು? ನಿಮಗೆ ಜಗಳ ಮಾಡಲೇಬೇಕು ಅಂತಿದ್ರೆ ದಯವಿಟ್ಟು ಮಕ್ಕಳೆದುರಿಗೆ ಮಾಡಬೇಡ್ರಿ. ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡಿರಿ. ಶನಿವಾರ 5 ರಿಂದ 6 ಫಿಕ್ಸ್ ಮಾಡಿರಿ. ರೂಮ್ ಒಳಗೆ ಹೋಗ್ರಿ, ಚಾಕು, ಚೈನು, ಲಾಂಗು, ಮಚ್ಚು, ಅದೇನು ಉಪಯೋಗಿಸ್ರಿ ಎಲ್ಲ ಉಪಯೋಗಿಸ್ಕೊಳ್ರಿ. ಬಾಗಿಲು ತೆಗೆದು ಕೈ ಹಿಡ್ಕೊಂಡು ನಗ್ ಹೊರಗೆ ಬನ್ನಿರಿ. ಮಕ್ಕಳದ್ರಿಗೆ ಏನ್ರಿ, ದಯವಿಟ್ಟು ಆದರ್ಶವಾಗಿರ್ರಿ. ಕೆಟ್ಟ ಪದಗಳು ಬಳಸಬೇಡ್ರಿ, ಅಸಂವಿಧಾನಿಕ ಪದಗಳು ಬಳಸಬೇಡ್ರಿ. ಹಲೋ, ನಿಮ್ಮ ಕಪಾಟಿನಲ್ಲಿ ಮೇನ್ ಹಾಲ್ನಲ್ಲಿ 500 ರೂಪಾಯಿ 1000 ರೂಪಾಯಿ ಪುಸ್ತಕ ಇಡಬೇಕು. ಮಕ್ಕಳಿಗೆ ಸರಸ್ವತಿ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ದುಡ್ಡೆಲ್ಲ ಮುಖ್ಯ, ದುಡ್ಡು ನೀವು ದುಡಿಯೋದಾದ್ರೆ ದುಡೀರಿ, ದುಡ್ಡು ಮುಖ್ಯ, ದುಡೀರಿ. ಬಟ್ ಮಕ್ಕಳಿಗೆ 25 ವರ್ಷದ ತನಕ ಜ್ಞಾನವೇ ಮುಖ್ಯ, ಜ್ಞಾನಾಧಾರಿತವೇ ಮುಖ್ಯ. ಕೇಳಿಸ್ಕೊಳ್ಳಿ. 2ನೇದು. 3ನೇದು, ರಾತ್ರಿ ಒಟ್ಟಿಗೆ ಕೇಳಿಸ್ಕೊಳ್ಳಿ, ರಾತ್ರಿ ಒಟ್ಟಿಗೆ ಕೂತ್ಕೊಂಡು ದರಿದ್ರ ಟಿವಿ, ದರಿದ್ರ ಮೊಬೈಲ್ ಆಫ್ ಮಾಡಿ ನಮಗೆ ಬೆಳಗಿಂದ ಏನಾಯ್ತು, ನಿನ್ನ ಶಾಲೆಯಲ್ಲಿ ಏನಾಯ್ತು, ನಿಮ್ಮ ಆಫೀಸಲ್ಲಿ ಏನಾಯ್ತು, ನಿಮ್ಗೇನಾಯ್ತು ಮಾತಾಡ್ರಿ. ಮಾತಾಡಿ. ಮನೆಗಳಲ್ಲಿ ಮಾತೇ ನಿಂತೋಗಿದೆ. ತುಂಬಾ ಮನೆಗಳಲ್ಲಿ ಗಂಡ ಹೆಂಡತಿ ಇಬ್ರೆ, ಇವಳು ದೆವ್ವ ಓದಂಗೆ ಹೋಗ್ತಾಳೆ, ಅವನು ಭೂತ ಓದಂಗೆ ಹೋಗ್ತಾನೆ. ದೆವ್ವ ಭೂತಗಳ ಅದ್ಭುತ ದಾಂಪತ್ಯ ಸಾಂಗತ್ಯ. ಮೌನ, ಮನೆಗಳಲ್ಲಿ ಮಾತೇ ಇಲ್ಲ. ದಯವಿಟ್ಟು ಮಕ್ಕಳ ಹತ್ರ ಮಾತಾಡಿ. ಸಾಹೇಬ್ರು ಹೇಳ್ತಾ ಇದ್ರು, ಮಕ್ಕಳ ಹತ್ರ ಕೂತ್ಕೊಳ್ಳಿ ಅಂತ. ಕೂತ್ಕೊಳ್ಳಿ, ಮಾತಾಡಿ. ನಿನ್ನ ಪ್ರಾಬ್ಲಮ್ ಏನು, ಯಾಕೆ ಕಮ್ಮಿ ತಗೊಂಡೆ, ಜಾಣ, ಹೋಸಲಿಗಿಂತ 2 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ಯಾ, ಅಪ್ರಿಷಿಯೇಟ್ ಮಾಡ್ರಿ. ಸುಮ್ಮನೆ ಬೇರೆಯವ್ರನ್ನ ಕಂಪೇರ್ ಮಾಡಿ 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 ಯಾಕೆ ಕಂಪೇರ್ ಮಾಡ್ತೀರಿ? ಈ ಮಾರ್ಕ್ಸಿಂದ ಏನಾದ್ರು ಪ್ರಯೋಜನ ಇದೆಯೇನ್ರಿ? ಕೇಳಿಸ್ಕೊಳ್ರಿ, 99 ತೆಗೆದವನು ಕೂಡ ಏನೂ ಆಗದೆ ಕೆಲಸ ಸಿಗದೆ ಇರಬಹುದು. ಈ ಕಾಲದ ಮ್ಯಾಜಿಕ್ ಹೇಳ್ತಾ ಇದ್ದೀನಿ. 52% ತಗೊಂಡವನು ಇವನಿಗಿಂತ ಅದ್ಭುತವಾಗಿ ಬದುಕಬಲ್ಲನು. ಅದೇ ಈ ಕಾಲದ ಮ್ಯಾಜಿಕ್.
ಆದ್ರಿಂದ ನೀವು ಜ್ಞಾನವನ್ನು ನೀವು ಗಮನಿಸಬೇಕಾದ್ರೆ, ನಾನು ಇಡೀ ರಾಜ್ಯ ಸುತ್ತೋನು, ನಾನು ಗಮನಿಸಿದ್ದೀನಿ. ಇಡೀ ಚನ್ನರಾಯಪಟ್ಟಣದಲ್ಲಿ 10ನೇ ಕ್ಲಾಸ್ವರೆಗೂ ನೋಡ್ಬೋಣ ಯಾವ್ದಾದ್ರು ಶಾಲೆನಲ್ಲಿ 25ರವರೆಗೆ ಮಗ್ಗಿನ ಹಿಂಗೆ ಹಿಂಗೆ ಹೇಳೋರು ಒಬ್ಬನ ತೋರಿಸ್ಬಿಡ್ರಿ, ನೀವು 1000 ರೂಪಾಯಿ ಕೊಡ್ತೀನಿ. ಒಬ್ಬನು ಸಿಗಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಕಲಿಯೋ ಅಗತ್ಯನೂ ಇಲ್ಲ. ಇವತ್ತು ಈ ಮೊಬೈಲ್ನಲ್ಲಿ ಕೇಳಿಸ್ಕೊಳ್ಳಿ, ಶೇಕ್ಸ್ಪಿಯರ್ ಯಾವಾಗ ಹುಟ್ಟಿದ, ನ್ಯೂಟನ್ನಿನ 3ನೇ ನಿಯಮ ಏನು, 22ನೇ ಮಗ್ಗಿ ಏನು, ನೀವು ಏನೇ ಕೇಳಿದ್ರು ಗೂಗಲ್ ಅಮ್ಮ, ಗುಗ್ಗು ಅಮ್ಮ ಎಲ್ಲ ಹೇಳ್ತಾಳೆ. ಯಾಕ್ರಿ ತಿಳ್ಕೋಬೇಕು? ಯಾಕ್ರಿ ಆ ಟೆಕ್ಸ್ಟ್ ಬುಕ್ ಅನ್ನು ಉರು ಓಡಿಸ್ತೀರಿ? ಶಾಲೆಗಳಿಗೂ ಕೇಳ್ತಾ ಇದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ, ಜ್ಞಾನದ 5 ಪೈಸಾ ಪ್ರಯೋಜನ ಇಲ್ಲ. ಹಾಗಾದ್ರೆ ಏನು ಮುಖ್ಯ? ಕೇಳಿಸ್ಕೊಳ್ಳಿ. ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ಕೇಳಿಸ್ಕೊಳ್ಳಿ, ಹೌ ಆಫ್ ವಾಟ್ ಈಸ್ ಇಂಪಾರ್ಟೆಂಟ್. ಏನು ಮುಖ್ಯ ಅಲ್ಲ, ಆ ಏನುವಿನ ಹೇಗೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಟೀಚರ್ಸ್ಗೂ ಹೇಳ್ತೀನಿ, 3 ಥಿಯರಿ ಕ್ಲಾಸ್ ಆದರೆ 1 ಆಡಿಯೋ ವಿಜುವಲ್ ನಡಿಬೇಕು. 1 ಆಡಿಯೋ ವಿಜುವಲ್ ನಡೆದ್ರೆ ತಕ್ಷಣ ಲ್ಯಾಬಿಗೆ ಕರ್ಕೊಂಡು ಹೋಗ್ಬೇಕು. ಎವ್ರಿ ವರ್ಡ್ ದ ಟೀಚರ್ ಸ್ಪೀಕ್ ಶುಡ್ ಬಿ ಏಬಲ್ ಟು ಪ್ರೆಸೆಂಟ್ ಇಟ್. ಅರ್ಥ ಮಾಡಿಸ್ಬೇಕು. ಅವನಿಗೆ ಅಪ್ಲಿಕೇಶನ್ ಬರಬೇಕು. ಇಡೀ ವೆಸ್ಟರ್ನ್ ಸೈಡು, ಇಡೀ ಆ ಕಡೆ ಅರ್ಧ ಪ್ರಪಂಚ ಕುಶಲತೆಗೆ, ಮಾಡುವುದಕ್ಕೆ, ಅಪ್ಲಿಕೇಶನ್ಗೆ ತಿರುಗಿಬಿಟ್ಟಿದೆ. ನಾವು ಇನ್ನೂ ರೋಟೋ ಮೆಥಡ್ ಇಟ್ಕೊಂಡು ಇನ್ನೂ ಪಾಠ ಮಾಡ್ತಾ ಕೂತಿದ್ರೆ ಒಂದು ಕುಶಲತೆಗಳನ್ನು ತನ್ನಿ. ಎರಡನೇದು ಪೇರೆಂಟ್ಸ್ ಇದ್ರ ಕಡೆ ಗಮನ ಕೊಡಬೇಕು. ಎರಡನೇದು ಸುಜ್ಞಾನದ ವಿಷಯ. ಒಂದು ಕತೆ ಹೇಳ್ರಿ. ಹಿಂದೆಲ್ಲ ಇರ್ಲಿಲ್ವೇ? ದಯವಿಟ್ಟು ಕಥಾ ಪುಸ್ತಕಗಳೇ ಸಿಗ್ತವೆ, ಕತೆ ಹೇಳಿ. ಬಂಧುಗಳೇ, ನೀವು ಫಸ್ಟು ಆದರ್ಶವಾಗಿರ್ಬೇಕು. ಪೇರೆಂಟ್ಸ್, ನಾನು ಹೇಳಿದ 3 ವಿಚಾರಗಳನ್ನು ಯೋಚನೆ ಮಾಡಿ. ಒಂದೇ ಒಂದು ಸಣ್ಣ ಆಟ ಆಡೋಣ, 10 ಸೆಕೆಂಡ್ ಆಟ. ಎಲ್ಲ ಸರಿಯಾಗಿ ಕೂತ್ಕೊಳ್ಳಿ, ಎಲ್ಲರೂ ಆಡಬೇಕು. ಇನ್ಸ್ಟ್ರಕ್ಷನ್ ತಿಳ್ಕೊಳ್ಳಿ, ರೂಲ್ ಆಫ್ ದ ಗೇಮ್ ಕೇಳಿಸ್ಕೊಳ್ಳಿ. ನಾನು ಹೇಳಿದ ಹಾಗೆ ಮಾಡಬೇಕು. ಕೇಳಿಸ್ಕೊಳ್ಳಿ, ನಾನು ಹೇಳಿದ ಹಾಗೆ ಮಾಡಬೇಕು. ಡೂ ವಾಟ್ ಐ ಸೇ. ಸ್ಟಾರ್ಟ್. ಎಲ್ಲ ಮಾಡಬೇಕು. ಎಲ್ಲ ನಿಮ್ಮ ಬಲಗೈನ ಮುಂದೆ ತನ್ನಿ, ಮಾಡಬೇಕು. ಐ ವಾಂಟ್ ಎವ್ರಿ ಒನ್ ಟು ಡೂ ದಿಸ್. ಹಾಗೆ ಮೇಲ್ತದ್ದನ್ನು ನಮ್ಗೆಲ್ರಿಗೂ ಹೇಳಬೇಕಾಗಿತ್ತು. ಕೇವಲ 4 ಸ್ಟ್ಯಾಟಿಸ್ಟಿಕಲ್ ಡೇಟಾ ಕೊಡ್ತೀನಿ. ಇತ್ತೀಚೆಗೆ ಒಂದು ಸರ್ವೆ ಬಂದಿದೆ ಭಾರತ ದೇಶದಲ್ಲಿ, ಕರ್ನಾಟಕನೂ ಭಾಗವಹಿಸಿತ್ತು. ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಶಾಲಾ ಮಟ್ಟದಲ್ಲಿ ಅಂತ ನಿಮಗೆ ಗೊತ್ತಿರಲಿ. ದೇಶದಲ್ಲಿ 40 ಕೋಟಿ ಮಕ್ಕಳಿದ್ದಾರೆ ಓದೋರು. ರಾಜ್ಯದಲ್ಲಿ 1.5 ಕೋಟಿ ಶಾಲಾ ಮಕ್ಕಳಿದ್ದಾರೆ. ಎಷ್ಟು ಜನ ಓದ್ತಾ ಇದ್ದಾರೆ ಅಂತ ಸರ್ವೆ ಮಾಡಿದ ಒಬ್ಬ. ಸರ್ವೆ ರಿಪೋರ್ಟ್ ಬಹಳ ಶಾಕಿಂಗ್ ಆಗಿದೆ, ಟ್ರಾಜಿಕಲ್ ಆಗಿದೆ. ಕೇಳಿಸ್ಕೊಳ್ಳಿ. ನಿಮ್ಮಲ್ಲಿ ಡಾಕ್ಟ್ರು, ಇಂಜಿನಿಯರು, ನಿಮ್ಮ ಸುತ್ತಮುತ್ತ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಆಗಿರೋದ್ರಿಂದ ನೀವೇನು ಅನ್ಕೊಂಡಿದ್ದೀರಿ? ಎಲ್ಲರೂ ಓದ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಿ. ತಪ್ಪು. ಕೇಳಿಸ್ಕೊಳ್ಳಿ ಈ ಸರ್ವೆ ರಿಪೋರ್ಟ್ನ. ಚೆನ್ನಾಗಿ ಓದಿ, ಜಾಂಡ್ರಾಗಿ, ಬೇರೆ ದೇಶಕ್ಕೆ ಹೋಗಿ ಓದಿ, ಅಮೆರಿಕಕ್ಕೆ ಹೋಗಿ, ಲಂಡನ್ಗೆ ಹೋಗಿ, ಅಥವಾ ಇನ್ನೇನೋ ರ್ಯಾಂಕ್ ಬಂದು ಜಾಸ್ತಿ ಮಾರ್ಕ್ಸ್ ತೆಗೆದು ಒಳ್ಳೆ ಕೆಲಸ ಈ ಥರದ ಸಂಖ್ಯೆ 100ಕ್ಕೆ 15 ಅಂತೆ. 15%, 100ಕ್ಕೆ 15 ಜನ ಅಷ್ಟೇ ಮಕ್ಕಳು. ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ. ಇನ್ನು 25%, 25% 60ರಿಂದ 80 ಮಾರ್ಕ್ಸ್ ತೆಗಿತಿದ್ದಾರೆ. ನ ಘರ್ಕ ನ ಘಾಟ್ಕ. ಅವರೇನಾದ್ರೂ ಅಂತಲೂ ಬೇಡ ನಮಗೆ, ಅದು ನನ್ನ ಮಾತಿನ ಉದ್ದೇಶ ಅಲ್ಲ, ಬಿಟ್ಬಿಡಿ. ಮುಂದಿನ ವಾಕ್ಯ ಇದೆಯಲ್ಲ, ಇದು ಬಹಳ ದುರಂತವಾದ ವಾಕ್ಯ. 15, 25, 40% ಬಿಟ್ಬಿಡಿ. ಇನ್ನು 60%, 100ಕ್ಕೆ 60 ಮಕ್ಕಳು ಈ ದೇಶದಲ್ಲಿ, ರಾಜ್ಯದಲ್ಲೂ ಇದು ಸಮ. ಕೇಳಿಸ್ಕೊಳ್ಳಿ. ಶಾಲೆಗೆ ಬರ್ತಾ ಇಲ್ಲ, ಓದ್ತಾ ಇಲ್ಲ, ಫೇಲ್ ಆಗ್ತಿದ್ದಾರೆ, ಮಾರ್ಜಿನಲ್ ಪಾಸ್ ಆಗ್ತಿದ್ದಾರೆ, ಪಾಠ ಅರ್ಥ ಆಗ್ತಿಲ್ಲ, ಅವ್ರಿಗೆ ಓದುವ ಆಸಕ್ತಿಯೇ ಇಲ್ಲ. ಕಟ್ ಮಾಡ್ತೀನಿ ಇದನ್ನ, ಹೆಚ್ಚಿಗೆ ಅದ್ರ ಬಗ್ಗೆ ಹೇಳಲ್ಲ. ಆದರೆ ನಿಮಗೊಂದು ವಾಕ್ಯ ಹೇಳಬೇಕು. 100ಕ್ಕೆ 60 ಮಕ್ಕಳು ಹೀಗಿರೋ ಸಂದರ್ಭದಲ್ಲಿ ದೇಶ ವಿಶ್ವಗುರು ಆಗೋದು ಹೇಗೆ? ನಂಬರ್ 1 ಆಗೋದು ಹೇಗೆ? ನಾವು ಮಕ್ಕಳನ್ನ ಏನು ಮಾಡ್ತಾ ಇದ್ದೀವಿ? ಹಾಗಾದ್ರೆ ಕಟ್ ಬಿಡಿ. ಮೊನ್ನೆ ಇನ್ನೊಂದು ರಿಪೋರ್ಟ್ ಬಂದಿದೆ, ILO ರಿಪೋರ್ಟ್ ಇದು. 84%, 100ಕ್ಕೆ 84 ಯುವಕರು ಡಿಗ್ರಿ ತಗೋತಿದಾರಲ್ಲ, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇವರು ನಾಟ್ ಎಂಪ್ಲಾಯಬಲ್ ಅಂತ, ಕೆಲಸ ತಗೊಳ್ಳೋದಕ್ಕೆ ಯೋಗ್ಯರಲ್ವಂತ. ಅಂದರೆ 100ಕ್ಕೆ 20 ಜನಕ್ಕೆ ಮಾರ್ಕ್ಸ್ ಬರ್ತಿದೆ ಡಿಗ್ರಿ ಆದವ್ರಿಗೆ, ಇನ್ನು 80 ಜನಕ್ಕೆ ಮಾರ್ಕ್ಸು ಇಲ್ಲ. ಈ 80, 20, 100 ಮಕ್ಕಳಿಗೆ ಮಾಡೋದಿಕ್ಕೆ 22, 23, 24 ವರ್ಷ ರಸ್ತೆಗೆ ಬಂದರೆ ಮಾಡೋದಿಕ್ಕೆ ಇನ್ನೊಂದು ಕೌಶಲ ಇಲ್ಲಂತವ್ರು. ಇಲ್ಲಿ 2 ಹುಡುಗಿರು ಮಾತಾಡ್ತಿದ್ರು, ಎಷ್ಟು ಅದ್ಭುತ ಅವರು. ನಾನು ಅವ್ರ ಕೈನಲ್ಲಿ ಒಂದು ಚೀಟಿನೂ ಇರಲಿಲ್ಲ. ನಾನು 40 ವರ್ಷದಿಂದ ಶಾಲಾ ಕಾಲೇಜುಗಳಿಗೆ ಹೋಗ್ತೀನಿ, ಆನ್ಯುವಲ್ ಡೇಗಳಿಗೆ ಹೋಗ್ತೀನಿ. ಇವರಿಬ್ಬರು ಬಹಳ ಅದ್ಭುತ. ಒಂದು ಮಾತು ಕಲ್ತ್ರೆ
ನನಗೆ 63 ವರ್ಷ, 52 ವರ್ಷದಿಂದ ಮಾತಾಡ್ತಿದ್ದೀನಿ. ನಾನು 5ನೇ ಕ್ಲಾಸಲ್ಲಿ 6ನೇ ಕ್ಲಾಸಲ್ಲಿ ಇದ್ದಲ್ಲಿ ಡಿಬೇಟರ್ ಇರಲಿ. ನಾನು ಶಿವಮೊಗ್ಗ ಓದಿದ್ದು, ಶಿವಮೊಗ್ಗ ಭದ್ರಾವತಿಲಿ ಹುಟ್ಟಿದ್ದು ಬೆಳೆದಿದ್ದಲ್ಲ, ಈಗ ಮೈಸೂರಿನಲ್ಲಿರೋದು. 53 ವರ್ಷದಿಂದ ಮಾತಾಡ್ತಾ 40 ವರ್ಷದಿಂದ ಟ್ರೈನರ್ ಆಗಿದ್ದೀನಿ, 20 ದೇಶಗಳಿಗೆ ಓಡಾಡ್ತೀನಿ. ಕೇಳಿಸ್ಕೊಳ್ಳಿ, 1 ಗಂಟೆ ನಾನು ಮಾತಾಡಿದ್ರೆ 50,000 ರೂಪಾಯಿ ದುಡಿತೀನಿ ಮಿನಿಮಮ್. ಒಂದು ಮಾತು ಕಲ್ತ್ರೇನೆ ಬದುಕಬಹುದು ಅನ್ನೋಂಥದ್ದಾದ್ರೆ ನಾವು ಅದನ್ನು ಕಲಿಸ್ತಿಲ್ವಲ್ಲ. ಇಂಟರ್ವ್ಯೂಗೆ ಹೋದ್ರೆ 2 ನಿಮಿಷ ಮಾತಾಡಕ್ಕೆ ಬರಲ್ವಲ್ಲ ನಮ್ಮ ಹುಡುಗರಿಗೆ, 22 ವರ್ಷ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿರೋರಿಗೆ. ಅಂದರೆ ನಿಮ್ಗೊಂದು ಸಣ್ಣ ಒಂದು 10-15 ಸೆಕೆಂಡ್ ಒಂದು ಕತೆ